ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲೋಪಮುದ್ರಾ ಅನ್ನೋ ಹೆಸರು ಹಿಂದೂ ಪುರಾಣಗಳಲ್ಲಿ ಎಂದೂ ಮರೆಯಲಾಗದ ಪಾತ್ರ. ಇಂದಿಗೂ ಲೋಪಮುದ್ರೆ ನಮ್ಮೊಂದಿಗೆ ಜೀವಂತವಾಗಿದ್ದಾಳೆ. ಅದು ನದಿಯ ರೂಪದಲ್ಲಿ. ಧಣಿದವರಿಗೆ ಜೀವನದಿಯಾಗಿ, ಬೇಡುವವರಿಗೆ ಕರುಣಾಮಯಿ ತಾಯಿಯಾಗಿ ಸಕಲ ಜೀವರಾಶಿಗಳನ್ನು ಪೊರೆಯುತ್ತಿದ್ದಾಳೆ. ಅಷ್ಟಕ್ಕೂ ಲೋಪಮುದ್ರೆ ಯಾರು? ಆಕೆ ಕಾವೇರಿ ನದಿಯಾಗಿದ್ದೇಗೆ? ಅದರ ಹಿಂದಿನ ಕೌತುಕ ಭರಿತ ಕಥಾನಕ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ವಿವರಿಸ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಲೋಪಮುದ್ರೆಯ ಅಸ್ತಿತ್ವದ ಬಗ್ಗೆ ಗಮನಿಸೋದಾದರೆ ನಮ್ಮನ್ನ ಕೃತಯುಗಕ್ಕೆ ಕೊಂಡೊಯ್ಯುತ್ತೆ. ಕೃತಯುಗದಲ್ಲಿ ಕಶ್ಯಪ ಮುನಿಗೆ 2 ಪತ್ನಿಯರು. ದಿತಿ, ಅದಿತಿ ಎಂಬ ಹೆಸರಿನ 2 ಗರ್ಭವತಿಯರಾಗಿ ದಿತಿಯು ದೇವ ಮಕ್ಕಳನ್ನ, ಅದಿತಿ ರಾಕ್ಷಸ ಮಕ್ಕಳನ್ನು ಹೆತ್ತರು. ಹುಟ್ಟು ಸಾವುಗಳ ವಿಚಾರ ಇವರ ಮಧ್ಯೆ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳುವ ಚಿಂತನೆಯಲ್ಲಿ ಇರುವಾಗ ಇದನ್ನ ಶ್ರೀಮನ್ನಾರಾಯಣ ಅರಿತು ದೇವ ಮಕ್ಕಳನ್ನ, ರಕ್ಕಸ ಮಕ್ಕಳನ್ನ ಕರೆದು ಭೂಮಿಯಲ್ಲಿ ಎತ್ತರವಾದ ಶಿಖರವನ್ನ ಕಿತ್ತು 7 ಸಮುದ್ರಗಳಾಚೆ ಕೆಂಪು ಕಡಲಲ್ಲಿ ಮುಳುಗಿಸಿ ಕಡೆದರೆ ಅಮೃತ ಪಡೆಯಬಹುದು. ಆ ಅಮೃತ ಕುಡಿದರೆ ಹುಟ್ಟು ಸಾವುಗಳ ಸಮಸ್ಯೆ ಇಲ್ಲದೆ ನೆಮ್ಮದಿಯಿಂದ ಬಾಳಬಹುದು ಎಂದ. ಈ ವಿಚಾರವು ಸಂತಸಕ್ಕೆ ಕಾರಣವಾಗಿ ದೇವ ಮಕ್ಕಳು ರಕ್ಕಸರು ಹಾಲ್ಗಡಲನ್ನ ಕಡೆದರು. ಪರಿಣಾಮ ಧನ್ವಂತರಿ ಹುಟ್ಟಿ ಕಡಲಿಂದ ಮೇಲೆದ್ದು ಚಿನ್ನದ ಕಲಶದಲ್ಲಿ ಅಮೃತವನ್ನ ತಂದಿಟ್ಟಾಗ ದೇವತೆಗಳು ರಕ್ಕಸರು ನಮಗೆ ಬೇಕು, ನಮ್ಮದು ಎಂದು ಕದನ ಕೇಳಿದರು. ಅದರಲ್ಲಿ ರಕ್ಕಸರು ಗೆದ್ದು ಬಿಡ್ತಾರೆ. ಕಲಶವನ್ನ ಹೊತ್ತು ರಾಕ್ಷಸರು ಹೊರಟಾಗ ಆತಂಕಗೊಂಡ ಶ್ರೀಮನ್ನಾರಾಯಣ ಮೋಹಿನಿ ರೂಪವನ್ನು ತಳೆದು ನಿಂತ. ಅದೇ ವೇಳೆಗೆ ಲಕ್ಷ್ಮೀದೇವಿಯು ಕೂಡ ಪಾರ್ವತಿ ದೇವಿಯ ಅವತಾರದ ಲೋಪಮುದ್ರೆಯನ್ನ ಮೋಹಿನಿ ಜೊತೆ ಕಳುಹಿಸಿದ. ಈ 2 ಸುಂದರಿಯರನ್ನ ಕಂಡ ರಾಕ್ಷಸರು ತಮಗೆ ಬೇಕು, ತಮಗೆ ಎಂದು ಅವರ ಬೆನ್ನು ಬಿದ್ದು ಅಮೃತವನ್ನ ಮೋಹಿನಿಗಿದ್ದರು. ಮೋಹಿನಿ ರೂಪದಲ್ಲಿದ್ದ ಶ್ರೀಮನ್ನಾರಾಯಣ ಅಮೃತವನ್ನ ದೇವತೆಗಳಿಗೆ ನೀಡಲಾರಂಭಿಸಿದ. ಇದರ ಒಳಸುಳಿವನ್ನ ಅರಿತ ರಾಕ್ಷಸನೊಬ್ಬ ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತು ಅಮೃತವನ್ನ ಪಡೆದು ಸೇವಿಸುತ್ತಿದ್ದಂತೆ ನಭೋಮಂಡಲದಿಂದ ಚಂದ್ರನ ಮೂಲಕ ಈ ವಿಚಾರ ಆಕಾಶವಾಣಿಯಾಗತ್ತೆ. ವಿಚಾರ ತಿಳಿಯುತ್ತಿದ್ದಂತೆ ಶ್ರೀಮನ್ನಾರಾಯಣ ತನ್ನ ಚಕ್ರಾಯುಧದಿಂದ ಇನ್ನೇನು ಅಮೃತ ಪಡೆದು ತನ್ನ ಬಾಯಿಗೆ ಎದಿಸಿಕೊಂಡಿದ್ದ ರಾಕ್ಷಸನ ಕೊರಳು ಕತ್ತರಿಸ್ತಾನೆ. ರಕ್ಕಸ ಮಕ್ಕಳು ದೇವ ಮಕ್ಕಳನ್ನ ಬೆನ್ನತ್ತಲಾರಂಭಿಸಿದಾಗ ಮೋಹಿನಿಯಾದಿಯಾಗಿ ದೇವ ಮಕ್ಕಳು ಅಂತರ್ಧಾನರಾಗ್ತಾರೆ. ಆದರೆ ಲೋಪಮುದ್ರೆ ಅಲ್ಲೇ ಉಳಿದು ಬಿಡ್ತಾಳೆ. ಅವಳನ್ನ ಬ್ರಹ್ಮದೇವ ತನ್ನ ಮಾನಸ ಪುತ್ರಿಯಾಗಿ ಸ್ವೀಕರಿಸ್ತಾನೆ. ಮುಂದೆ ಕಾವೇರನೆಂಬ ಬ್ರಾಹ್ಮಣನು ಬ್ರಹ್ಮಗಿರಿಯಲ್ಲಿ ವಾಸವಾಗಿದ್ದು ತನಗೆ ಸಂತಾನದ ಕುರಿತು ಬ್ರಹ್ಮದೇವನಲ್ಲಿ ಉಗ್ರ ತಪಸ್ಸನ್ನ ಮಾಡ್ತಾನೆ. ಈ ಬ್ರಾಹ್ಮಣನ ತಪಕ್ಕೆ ಒಲಿದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ನೀನು ಪೂರ್ವಕಾಲದಲ್ಲಿ ಸಂತಾನ ಪ್ರಾಪ್ತಿಗೆ ಬೇಕಾದ ರೀತಿಯ ಧರ್ಮವನ್ನ ಪಾಲನೆ ಮಾಡಲಿಲ್ಲ. ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಮಾನಸ ಪುತ್ರಿಯಾದ ಲೋಪಮುದ್ರೆಯನ್ನ ನೀಡ್ತೇನೆ ಎಂದು ಹೇಳ್ದ. ಅದರ ಅನುಸಾರವಾಗಿ ಕೊಡಗಿನ ಭಾಗಮಂಡಲದ ಸಮೀಪವಿರುವ ಚೇರಂಗಾಲ ಗ್ರಾಮದ ಕನ್ನಿಕುಂಡ ಎಂಬ ಸ್ಥಳದಲ್ಲಿ ಕಾವೇರ ಲೋಪಮುದ್ರೆಯನ್ನ ತನ್ನ ಮಗಳಾಗಿ ಪಡೆದ. ಹೀಗೆ ದಿವ್ಯಾಂಶಳಾದ ಲೋಪಮುದ್ರೆಯ ಸೌಂದರ್ಯ, ಯೋಗ್ಯತೆಗಳನ್ನು ಗ್ರಹಿಸಿದ ಕಾವೇರ ಸಕಲ ರೀತಿಯಾಗಿ ಸಂತುಷ್ಟನಾಗಿದ್ದ. ಈ ಹಂತದಲ್ಲಿ ಲೋಪಮುದ್ರಾ ದೇವಿಯು, ತಂದೆಯೇ, ನಾನು ಲೋಕ ಕಲ್ಯಾಣಕ್ಕಾಗಿ ನದಿ ರೂಪವಾಗಿ ಸಾಧನೆಗೈದು ಹರಿದು ಸಮುದ್ರವನ್ನು ಸೇರ್ತೇನೆ. ಜನರು ನನ್ನನ್ನು ಬ್ರಹ್ಮಪುತ್ರಿ ಎಂದು, ಮಾಯೆ ಎಂದು, ನಿಮ್ಮ ಪುತ್ರಿ ಕಾವೇರಿ ಎಂದು ಕರೀತಾರೆ. ಅಂತೆಯೇ ಜನರ ಪಾಪಗಳನ್ನು ನಾಶ ಮಾಡುವವಳಾಗಿ ಲೋಕ ಪ್ರಸಿದ್ಧಿಯಾಗ್ತೇನೆ ಎಂದು ಹೇಳ್ತಾಳೆ. ನಂತರ ಕಾವೇರಿ ಮುನಿಯು ತನ್ನ ಮಾನಸಪುತ್ರಿ ಲೋಪಮುದ್ರೆ ಅನುಗ್ರಹಕ್ಕೆ ಪಾತ್ರನಾಗಿ ದೇಹತ್ಯಾಗ ಮಾಡಿ ತನ್ನ ಪತ್ನಿ ಸಹಿತ ಬ್ರಹ್ಮಲೋಕವನ್ನ ಸೇರಿದ. ಮುಂದೆ ಈ ದೇವಕುವರಿ ಲೋಪಮುದ್ರೆ ಲೋಕ ಕಲ್ಯಾಣ ಸಾಧಿಸಲು ಶಿವನನ್ನ ಕುರಿತು ಕಠೋರ ತಪಸ್ಸಾಚರಿಸಿ ಬ್ರಹ್ಮರ್ಷಿಗಳೊಂದಿಗೆ ಬ್ರಹ್ಮಗಿರಿಯಲ್ಲಿ ನೆಲೆಸ್ತಾಳೆ. ದಿವ್ಯಕಾಂತಿ ತಪದ ತೇಜಸ್ಸಿನಿಂದ ಲೋಪಮುದ್ರೆ ಕಾವೇರಿ ಬ್ರಹ್ಮಗಿರಿಯಲ್ಲಿರುವಾಗ ಋಷಿ ವರಿಯರಾದ ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣದ ಬ್ರಹ್ಮಗಿರಿಗೆ ಬರ್ತಾರೆ. ಬ್ರಹ್ಮರ್ಷಿಗಳ ತಪೋಭೂಮಿಯಾದ ಬ್ರಹ್ಮಗಿರಿಯಲ್ಲಿ ವಸಿಷ್ಠಾದಿ ಮಹರ್ಷಿಗಳ ಭೇಟಿ ಮಾಡಿದ ಅಗಸ್ತ್ಯರು ಋಷ್ಯಾಶ್ರಮದ ಮೂಲ ಶಕ್ತಿಯೇ ಎಂಬಂತಿದ್ದ ಈ ಲೋಪಮುದ್ರಾ ಕಾವೇರಿಯನ್ನು ಕಂಡು ಹರ್ಷಚಿತ್ತರಾದರು. ತ್ರಿಕಾಲ ಜ್ಞಾನಿಗಳಾದ ಅಗಸ್ತ್ಯರು ಕಾವೇರಿಯ ಜನ್ಮದ ಮೂಲ ಉದ್ದೇಶವನ್ನರಿತು ವಿವಾಹವಾಗಲು ಬಯಸ್ತಾರೆ. ಮಹರ್ಷಿಗಳ ಬಯಕೆಗೆ ಕಾವೇರಿ ದೇವಿ ಒಪ್ಪಿ, ನನ್ನನ್ನು ಕ್ಷಣವೂ ಬಿಟ್ಟಿರಬಾರದು, ಯಾವ ಕಾಲಕ್ಕೂ ಉಪೇಕ್ಷಿಸಿ ಹೊರಟು ಹೋಗಬಾರದು, ಒಂದು ವೇಳೆ ಹೋದರೆ ತಾನು ನದಿಯಾಗಿ ಸಮುದ್ರವನ್ನ ಸೇರುತ್ತೇನೆ ಎಂದು ಹೇಳ್ತಾಳೆ. ಈ ನಿಬಂಧನೆಗೆ ಅಗಸ್ತ್ಯರು ಸಮ್ಮತಿಸ್ತಾರೆ. ಅದರಂತೆ ಋಷ್ಯಾಶ್ರಮದ ಪವಿತ್ರ ಸಾನ್ನಿಧ್ಯದಲ್ಲಿ ದೇವತೆಗಳ ಸಮ್ಮುಖದಲ್ಲಿ ಅಗಸ್ತ್ಯ ಮತ್ತು ಕಾವೇರಿಯ ಮದುವೆ ವೇದೋಕ್ತ ರೀತಿಯಲ್ಲಿ ನೆರವೇರಿತು. ಹೀಗೆ ಕೆಲ ಸಮಯದ ನಂತರ ನೂತನ ದಂಪತಿಗಳು ಗೃಹಸ್ಥಾಶ್ರಮ ಜೀವನ ಸಾಗಿಸ್ತಾರೆ. ಹೀಗಿರುವಾಗ ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹರ್ಷಿ ಅಗಸ್ತ್ಯರು ಬ್ರಹ್ಮಗಿರಿಯ ಉತ್ತರ ತಪ್ಪಲಿನಲ್ಲಿ
ಕನ್ನಿಕೆ ನದಿಯ ತೀರಕ್ಕೆ ಸ್ನಾನಕ್ಕೆಂದು ಹೋಗ್ತಾರೆ. ಅಲ್ಲಿಗೆ ಹೋಗುವ ಮುನ್ನ ತಮ್ಮ ಪವಿತ್ರವಾದ ಕಮಂಡಲದಲ್ಲಿ ಕಾವೇರಿಯನ್ನ ಆವಾಹನೆ ಮಾಡಿ ತಮ್ಮ ಶಿಷ್ಯರಿಗೆಲ್ಲ ಜಾಗೃತವಾಗಿ ನೋಡಿಕೊಳ್ಳಿ ಎಂದು ಹೇಳಿ ತೆರಳುತ್ತಾರೆ. ಅಲ್ಲಿಗೆ ಲೋಪಮುದ್ರೆ ಲೋಕ ಕಲ್ಯಾಣಕ್ಕಾಗಿ ಹರಿಯಲು ಸರ್ವ ಸನ್ನದ್ಧಳಾಗಿದ್ಲು. ಲೋಕ ಪಾವನಿಯಾಗಿ ನದಿಯಾಗಿ ಇಳೆಯಲ್ಲಿ ಪ್ರವಹಿಸಬೇಕಾದ ಮಹಾತಾಯಿ ಕಾವೇರಿ ಇದೇ ಸಂದರ್ಭವನ್ನ ನಿರೀಕ್ಷಿಸುತ್ತಿದ್ದಾಳೇನೋ ಎಂಬಂತೆ ತನ್ನ ನಿಬಂಧನೆಯನ್ನ ಅಗಸ್ತ್ಯರು ಉಲ್ಲಂಘಿಸಿದರೆಂದು ಕಮಂಡಲುವಿನಿಂದ ಹೊರಬಂದ್ಲು. ಪಕ್ಕದ ಬ್ರಹ್ಮ ಕುಂಡಿಕೆಯನ್ನ ಸೇರಿ ಅಲ್ಲಿಂದ ಜಲರೂಪಿಣಿಯಾಗಿ ನದಿಯಾಗಿ ಹರಿಯತೊಡಗಿದ್ಲು. ಇದನ್ನ ನೋಡಿದ ಅಗಸ್ತ್ಯರ ಶಿಷ್ಯ ಗುರುವಿನ ಆಜ್ಞೆಯ ಉಲ್ಲಂಘನೆಯಾಗುತ್ತದೆ ಎಂದು ಮನಗಂಡು ಕೂಡಲೇ ಕಾವೇರಿ ಮುಂದೆ ಹರಿಯದಂತೆ ಅವಳ ಸುತ್ತಲೂ ತನ್ನ ಮಂತ್ರಶಕ್ತಿಯಿಂದ ತಡೆ ಕಟ್ಟಿದ. ಈ ತಡೆಯಿಂದ ತಪ್ಪಿಸಿಕೊಳ್ಳಲು ಕಾವೇರಿ ಗುಪ್ತಗಾಮಿನಿಯಾಗಿ ಹರಿದು ಅಲ್ಲಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರದ ನಂತರ ಗೋಚರಿಸ್ತಾಳೆ. ಈ ವಿಚಾರವನ್ನ ಅರಿತ ಅಗಸ್ತ್ಯ ಋಷಿಮುನಿಗಳು ಕಾವೇರಿಯನ್ನ ತಡೆಯುವ ಸಲುವಾಗಿ ದೊಡ್ಡ ಮೀನಿನ ರೂಪದಲ್ಲಿ ಕಾವೇರಿಗೆ ಇಳಿದು ಆಕೆಯನ್ನ ನುಂಗಿಬಿಡ್ತಾನೆ. ಆಗ ಮೀನಿನ ಬಾಯಿಯಿಂದ ಪ್ರವೇಶಿಸಿದ ಕಾವೇರಿ ಗುಪ್ತವಾಗಿ ಹರಿಯುತ್ತಾಳೆ. ನದಿಯಾಗಿ ಹರಿಯುವುದು ಬೇಡ, ಶರೀರಧಾರಿಯಾಗಿ ನನ್ನೊಂದಿಗೆ ಪತ್ನಿಯಾಗಿ ಬಾಳು ಎಂದು ಪರಿಪರಿಯಾಗಿ ಕೇಳಿಕೊಂಡರೂ ಲೆಕ್ಕಿಸದೆ ಕಾವೇರಿಯು ಲೋಕ ಕಲ್ಯಾಣದ ಉದ್ದೇಶದಿಂದ ನಾನು ನದಿ ರೂಪ ತಳೆದು ಹೋಗುತ್ತಿರುವುದಾಗಿ ಸ್ಪಷ್ಟವಾಗಿ ಹೇಳ್ತಾಳೆ. ಅಗಸ್ತ್ಯರು ಶಿಷ್ಯರನ್ನೊಳಗೊಂಡು ಕಾವೇರಿಯನ್ನ ಹಿಂಬಾಲಿಸ್ತಾರೆ. ಕಾವೇರಿ ಕೂಡ ನದಿಯಾಗಿ ಕೆಲ ಮೈಲಿಗಳಷ್ಟು ದೂರ ಹರಿಯುತ್ತಿದ್ದಂತೆ ಅಗಸ್ತ್ಯರ ಬೆಂಬಲಕ್ಕೆ ಬಂದ ನಾಗಲೋಕದವರು ಕಾವೇರಿಯ ಹಾದಿಗೆ ಅಡ್ಡ ಬಂದು ಕಾವೇರಿಯನ್ನ ಸ್ತುತಿಸಿ ನದಿಯಾಗಿ ಹರಿಯದೆ ಹಾಗೆ ಉಳಿಯಲು ಹೇಳ್ತಾರೆ. ಅವರನ್ನ ಸಮಾಧಾನಿಸಿದ ಕಾವೇರಿ ಮುಂದೆ ಭಾಗಮಂಡಲ ಕ್ಷೇತ್ರದಲ್ಲಿ ಕನ್ನಿಕೆ ಮತ್ತು ಸುಜೋತಿ ನದಿಗಳ ಜೊತೆ ಸೇರಿ ಮುಂದೆ ಹರಿಯುತ್ತಾಳೆ. ಹೀಗೆ ನಾಗಲೋಕದವರು ತಡೆದ ಸ್ಥಳಕ್ಕೆ ನಾಗತೀರ್ಥ ಎಂಬ ಹೆಸರು ಬಂತು. ಹೀಗೆ ಮುಂದೆ ಕೆಲವು ಮೈಲುಗಳು ಸಾಗಿ ಬಲಮುರಿ ತಲುಪಿದಾಗ ಆಗ ಕೊಡಗನ್ನ ಆಳುತ್ತಿದ್ದ ಚಂದ್ರವರ್ಮ ರಾಜ ಎಂಬಾತ ಹಾಗೂ ಆತನ ಪರಿವಾರದವರು ಮತ್ತು ಕಾವೇರಿಯ ಬಗ್ಗೆ ಭಕ್ತಿ ಹೊಂದಿದ್ದವರು ಎದುರುಗೊಳ್ತಾರೆ. ಅಲ್ಲಿಗೂ ಹಿಂಬಾಲಿಸಿ ಬಂದ ಅಗಸ್ತ್ಯರು ಮತ್ತವರ ವೃಂದದವರು ಸೇರಿ ಅಗಸ್ತ್ಯ ಮತ್ತು ಕಾವೇರಿ ನಡುವಿನ ವಿವಾದವನ್ನ ಪರಿಹರಿಸಲು ಪ್ರಯತ್ನಿಸ್ತಾರೆ. ಈ ವಿಶೇಷವನ್ನ ನೋಡಲು ಶಿವ, ವಿಷ್ಣು, ಗಣಪತಿ, ಸುಬ್ರಹ್ಮಣ್ಯ ಸಮೇತ ಬಂದು ನೆರೀತಾರೆ. ಒಂದು ಘಳಿಗೆಯು ಬಿಟ್ಟಿರಲಾರೆ ಎಂದು ಮಾತು ಕೊಟ್ಟಿದ್ದ ಮುನಿ ಮಾತು ತಪ್ಪಿದ್ದರಿಂದ ಕಾವೇರಿ ಮಾಡಿದ್ದು ಸರಿ ಎಂಬ ನ್ಯಾಯ ನಿರ್ಣಯ ಮಾಡಲಾಯಿತು. ಹೀಗೆ ವರ್ಷಕ್ಕೊಮ್ಮೆ ಸೂರ್ಯ ತುಲಾರಾಶಿಗೆ ಪ್ರವೇಶಿಸುವ ತುಲಾ ಸಂಕ್ರಮಣ ಪುಣ್ಯಕಾಲದಲ್ಲಿ ಗಂಗಾದಿ ಸಮಸ್ತ ಪುಣ್ಯ ತೀರ್ಥಗಳಿಂದ ನಾನು ಚಲಿಸುವವಳಾಗುತ್ತೇನೆ. ನಾನು ಜನ್ಮವೆತ್ತ ದಿನದಂದು ಬಂದು ನನ್ನಲ್ಲಿ ತೀರ್ಥ ಸ್ನಾನ ಮಾಡುವವರು ತಮ್ಮ ಸಕಲ ಪಾಪದೋಷಗಳಿಂದ ಮುಕ್ತರಾಗುವವರು ಎಂದು ಅಭಯ ನೀಡಿ ಅಲ್ಲಿದ್ದವರನ್ನ ಹರಸಿ ನದಿ ರೂಪದಲ್ಲಿ ಮುಂದೆ ಹರಿಯುತ್ತಾಳೆ. ಪತಿ ಅಗಸ್ತ್ಯರು ಕೂಡ ಸತಿ ಕಾವೇರಿಯನ್ನ ಹರಸಿ ಅವಳ ಮೂಲಕ ಲೋಕ ಕಲ್ಯಾಣ ಉಂಟಾಗಲಿ ಎಂದು ಹಾರೈಸ್ತಾರೆ. ಕಾವೇರಿಯು ಬಲಮುರಿಯಿಂದ ಹೊರಟು ಗುಹ್ಯ, ಕುಶಾಲನಗರ, ರಾಮಸ್ವಾಮಿ ಕಣಿವೆ, ಶಿರಂಗಾಲ, ರಾಮನಾಥಪುರ, ಚುಂಚನಕಟ್ಟೆ, ಕನ್ನಂಬಾಡಿ ಪ್ರದೇಶಗಳನ್ನು ಹಾದು ಪಶ್ಚಿಮ ವಾಹಿನಿಯಾಗಿ ಶ್ರೀರಂಗಪಟ್ಟಣದ ಹತ್ತಿರ ಹರಿದು ಪುನಃ ಪೂರ್ವಾಭಿಮುಖವಾಗಿ ಸಾಗಿ ಶ್ರೀರಂಗಪಟ್ಟಣವನ್ನ ಸೇರ್ತಾಳೆ. ಮುಂದೆ ತಿರುಮಕೂಡಲು, ತಲಕಾಡು, ಮೆಟ್ಟೂರು, ಶ್ರೀರಂಗಂ, ತಿರುಚಿ, ಕುಂಭಕೋಣಂ ಇತ್ಯಾದಿ ಊರುಗಳನ್ನು ದಾಟಿ ಪಂಪುಹಾರ್ನಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತಾಳೆ. ಮತ್ತೊಂದು ಕಥೆಯನ್ವಯ ಲೋಪಮುದ್ರ ಋಗ್ವೇದ ಕಾಲದಲ್ಲಿ ವಾಸಿಸುತ್ತಿದ್ದ ಮಹಾನ್ ತಪಸ್ವಿ ಎಂದು ಉಲ್ಲೇಖಿಸುತ್ತೆ. ಆಕೆಯನ್ನ ಕಾವೇರಿ, ಕೌಶಿತಕಿ ಮತ್ತು ವರಪ್ರದ ಎಂದು ಕರೆಯಲಾಗ್ತಿತ್ತು. ಲೋಪಮುದ್ರ ಶ್ರೀಕುಲ ಶಾಕ್ತ ಸಂಪ್ರದಾಯದ ಹದಿ ಪಂಚದಶಿ ಮಂತ್ರವನ್ನ ದೃಶ್ಯೀಕರಿಸಿದ ಪ್ರಸಿದ್ಧ ಋಷಿಕೆಯಾಗಿದ್ದಾಳೆ ಎಂದು ವರ್ಣಿಸುತ್ತೆ. ಲೋಪಮುದ್ರ ಬ್ರಹ್ಮವಾದಿನಿಗಳಲ್ಲಿ ಒಬ್ಬಳಾಗಿದ್ದವಳು. ಹೀಗೆ ಲೋಪಮುದ್ರೆಯ ದಂತಕಥೆಯನ್ವಯ 3 ಆವೃತ್ತಿಗಳಿವೆ. ಒಂದನೆಯದು ಋಗ್ವೇದ ಸ್ತೋತ್ರದಲ್ಲಿದೆ. ಎರಡನೆಯದು ಮಹಾಕಾವ್ಯ ಮಹಾಭಾರತದ ವನಪರ್ವ, ತೀರ್ಥಯಾತ್ರಾ ಪರ್ವದಲ್ಲಿ ಉಲ್ಲೇಖವಾಗಿರುವಂಥದ್ದು. ಅಲ್ಲಿ ಅಗಸ್ತ್ಯ ಋಷಿಗಳು ಗಂಗಾದ್ವಾರದಲ್ಲಿ ತನ್ನ ಪತ್ನಿ ಲೋಪಮುದ್ರ ವಿದರ್ಭದ ರಾಜಕುಮಾರಿಯ ಸಹಾಯದಿಂದ ತಪಸ್ಸು ಮಾಡಿದನೆಂಬ ಉಲ್ಲೇಖದೊಂದಿಗೆ ವಿಸ್ತಾರವಾದ ಆವೃತ್ತಿ ಇದೆ. ಈ ದಂತಕಥೆಯ ಪ್ರಕಾರ ಲೋಪಮುದ್ರೆಯನ್ನ ಅಗಸ್ತ್ಯ ಋಷಿಯು ಜಿಂಕೆಗಳ ಕಣ್ಣುಗಳ ಮತ್ತಿತರ ಪ್ರಾಣಿಗಳ ಅತ್ಯಂತ ಆಕರ್ಷಕವಾದ ಭಾಗಗಳೊಂದಿಗೆ ಸೃಷ್ಟಿಸಿದನೆಂದು ಉಲ್ಲೇಖಿಸುತ್ತೆ. ಇನ್ನು 3ನೆಯ ಆವೃತ್ತಿಯು ಗಿರಿಧರ ರಾಮಾಯಣವಾಗಿದೆ. ಒಮ್ಮೆ ಋಷಿ ಅಗಸ್ತ್ಯರು ದರ್ಶನಕ್ಕಾಗಿ ಆಕಾಶಕ್ಕೆ ಪ್ರಯಾಣ ಬೆಳೆಸ್ತಾರೆ. ಸ್ವರ್ಗಲೋಕಕ್ಕೆ ಹೋಗುವ ದಾರಿಯಲ್ಲಿ ಮರವೊಂದಕ್ಕೆ ತಲೆ ಕೆಳಗಾಗಿ ನೇತಾಡುತ್ತಿದ್ದ ಆತ್ಮಗಳ ಗುಂಪೊಂದು ಅವರ ಕಣ್ಣಿಗೆ ಬಿತ್ತು. ಮಹರ್ಷಿ ಅಗಸ್ತ್ಯರು ಗೊಂದಲಕ್ಕೊಳಗಾದರು. ಕೂಡಲೇ ಗೊಂದಲಕ್ಕೊಳಗಾಗಿ ಅವರ ಶೋಚನೀಯ ಪರಿಸ್ಥಿತಿಯ ಕಾರಣವೇನು ಅನ್ನೋದನ್ನು ವಿಚಾರಿಸ್ತಾರೆ. ಅವರೆಲ್ಲರೂ ಅಗಸ್ತ್ಯ ಮುನಿಗಳ ಪೂರ್ವಿಕರು ಮೋಕ್ಷ ದೊರೆಯದೆ ಹೀಗೆ ಪ್ರೇತಾತ್ಮಗಳಾಗಿ ಅಲೆಯುತ್ತಿರುವುದಾಗಿ ಅವರಿಗೆ ಮನದಟ್ಟು ಮಾಡ್ತಾರೆ.
ಅವರಿಗೆ ಸದ್ಗತಿ ಪ್ರಾಪ್ತವಾಗಬೇಕೆಂದರೆ ದೇವಲೋಕದ ಕನ್ಯೆ ನದಿಯಾಗಿ ಹರಿಯಬೇಕು ಎನ್ನುವುದು ಅವರ ಅಳಲಾಗಿತ್ತು. ಹೀಗೆ ತಮ್ಮ ತಪೋಬಲದಿಂದ ಲೋಪಮುದ್ರಾಳನ್ನ ಅಗಸ್ತ್ಯರು ಸೃಷ್ಟಿಸಿದಾಗ ಪ್ರಾಣಿಗಳು ಮತ್ತು ಸಸ್ಯಗಳು ತಮ್ಮ ವಿಶಿಷ್ಟ ಮುದ್ರೆಗಳನ್ನು ನೀಡುವ ಮೂಲಕ ಅನುಭವಿಸಿದ ಲೋಪವನ್ನು ಸೂಚಿಸುತ್ತೆ. ಹೀಗೆ ಲೋಪಮುದ್ರೆಯನ್ನ ಸೃಷ್ಟಿಸಿದ ನಂತರ ಅಗಸ್ತ್ಯರು ಸಂತಾನಕ್ಕಾಗಿ ತಪಸ್ಸು ಮಾಡುತ್ತಿದ್ದ ವಿದರ್ಭ ರಾಜನಿಗೆ ಲೋಪಮುದ್ರೆಯನ್ನ ನೀಡ್ತಾರೆ. ಲೋಪಮುದ್ರೆಯನ್ನ ಮಗಳಾಗಿ ಪಡೆದ ವಿದರ್ಭ ರಾಜ ಆಕೆಯನ್ನ ರಾಜಕುಮಾರಿಯಂತೆ ಸಾಕ್ತಾನೆ. ರಾಜನಾಳ್ವಿಕೆಯಲ್ಲಿ ಬೆಳೆದ ಲೋಪಮುದ್ರೆ ಸುರ ಸುಂದರಿಯಾಗಿ ಬೆಳೆದು ಕನ್ಯೆಯಾಗ್ತಾಳೆ. ನಂತರ ಆಕೆಯನ್ನ ಅಗಸ್ತ್ಯ ಮುನಿಗೆ ಕೊಟ್ಟು ಒಲ್ಲದ ಮನಸ್ಸಿನಲ್ಲೇ ಮದುವೆ ಮಾಡಿಕೊಡ್ತಾನೆ ವಿದರ್ಭ ರಾಜ. ದಂಪತಿಗಳಿಗೆ ದೃಢಸ್ಯ ಎಂಬ ಮಗ ಜನಿಸಿದ. ಆತ ಕೂಡ ಮಹಾನ್ ಕವಿಯಾದ. ತನ್ನ ತಾಯಿಯ ಬಗ್ಗೆ ಒಂದು ಸ್ತೋತ್ರವನ್ನು ಬರೀತಾನೆ. ಆ ಸ್ತೋತ್ರವು ನಿರ್ದಿಷ್ಟವಾಗಿ 6 ಪದ್ಯಗಳನ್ನು ಹೊಂದಿದ್ದು ಅದನ್ನು ರತಿದೇವಿಗೆ ಸಮರ್ಪಿಸಲಾಗಿದೆ. ಅಲ್ಲದೆ ಋಗ್ವೇದದಲ್ಲಿ 171ನೇ ಸ್ತೋತ್ರವನ್ನು ರಚಿಸಿದ ಕೀರ್ತಿ ಲೋಪಮುದ್ರೆಗೆ ಸಲ್ಲತ್ತೆ. ಋಗ್ವೇದದಲ್ಲಿ ಅಗಸ್ತ್ಯ ಮತ್ತು ಲೋಪಮುದ್ರೆಯನ್ನ ಮಂತ್ರ ಅದೃಷ್ಟರು ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಮಂತ್ರಗಳನ್ನು ಕಂಡುಹಿಡಿದವರು ಎಂದು. ಆಕೆಯನ್ನ ಯಜುರ್ವೇದ, ಬೃಹದೇವತಕರ ಮತ್ತು ಆಗಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಕೆಯನ್ನ ಋಗ್ವೇದದಲ್ಲಿ ಮಂತ್ರಾಧಿಕ ಎಂದು ಪ್ರಶಂಸಿಸಲಾಗಿದೆ. ರಾಮಾಯಣದಲ್ಲಿ ಶ್ರೀರಾಮ ಕೂಡ ಅಗಸ್ತ್ಯರು ಮತ್ತು ಲೋಪಮುದ್ರಾಳನ್ನ ಭೇಟಿಯಾಗಲು ಅವರ ಆಶ್ರಮಕ್ಕೆ ತೆರಳಿದ. ಆಗ ಶ್ರೀರಾಮ ಅವರನ್ನ ಮತ್ತು ಅವರ ಪುತ್ರರನ್ನ ಆಶೀರ್ವದಿಸಿ ಅಕ್ಷಯ ಪಾತ್ರೆಯನ್ನ ಉಡುಗೊರೆಯಾಗಿ ನೀಡಿದ. ಋಷಿಮುನಿಗಳು ಧ್ಯಾನ ಮಾಡುತ್ತಿದ್ದಾಗ, ಆಧ್ಯಾತ್ಮಿಕ ಅಭ್ಯಾಸ ಮಾಡುತ್ತಿದ್ದಾಗ ಅಥವಾ ಹಿಮಾಲಯಕ್ಕೆ ಪ್ರಯಾಣಿಸಿದಾಗ ಲೋಪಮುದ್ರೆಯು ಏಕಾಂಗಿ ಜೀವನವನ್ನು ನಡೆಸಿದ್ಲು. ಆ ಸಮಯದಲ್ಲಿ ಕೇವಲ ಮರಗಳು, ಸಸ್ಯಗಳು, ಕಾಡು ಜನರು ಮತ್ತು ಪ್ರಾಣಿಗಳು ಆಕೆಯ ಸ್ನೇಹಿತರಾಗಿದ್ವು ಎಂದು ಹೇಳಲಾಗುತ್ತೆ. ಆ ಸಮಯದಲ್ಲಿ ಆಕೆ ಅರಣ್ಯವಾಸಿಗಳಿಗೆ ಮತ್ತು ಋಷಿಗಳಿಗೆ ಶಿಕ್ಷಣವನ್ನು ನೀಡುತ್ತಿದ್ಲು. ಲೋಪಮುದ್ರೆಯು ಶ್ರೀ ತ್ರಿಪುರಾ ಸುಂದರಿಯಿಂದ ಶ್ರೀ ವಿದ್ಯೆಯ ಜ್ಞಾನ ಮತ್ತು ವರವನ್ನು ಪಡೆದವಳು. ಮಾನವರು ಜೀವನದಲ್ಲಿ ಯೋಗ ಮತ್ತು ಆನಂದವನ್ನು ಹೊಂದಿರಬೇಕು ಎಂದು ಬೋಧಿಸುತ್ತಿದ್ದವಳು. ಇಂದಿಗೂ ಲೋಪಮುದ್ರೆ ನದಿಯಾಗಿ ಹರಿದು ಕಾವೇರಿಯಾಗಿ ನಮ್ಮೊಂದಿಗೆ ಜೀವ ನದಿಯಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ಇವಿಷ್ಟು ಲೋಪಮುದ್ರೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.